ವಿದ್ಯಾರ್ಥಿ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಶಂಭು. ಜಗದ್ಗುರು ಬೂದೀಶ್ವರ ಸಂಸ್ಥಾನ ಮಠಕ್ಕೆ ನಾವು ಇವತ್ತು ಬಂದಿದ್ದೇವೆ. ಈ ಮಠವು ಅಂತೂರು ಬೆಂತೂರು ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು, ಅಂತೂರು ಬೆಂತೂರು ಗ್ರಾಮವು ಅಣ್ಣಿಗೇರಿಯಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ಗದಗ ಜಿಲ್ಲಾ, ಗದಗ ತಾಲೂಕಿಗೆ ಸಂಬಂಧಪಟ್ಟಂತ ಅವಳಿ ಗ್ರಾಮವಾಗಿದೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮ್ಮ ಬಗ್ಗೆ ಪರಿಚಯ ಮಾಡ್ಕೊಡೋಕಾಗಿ. ನಾವು ಡಾಕ್ಟರ್ RS ಹಾಲೂರ್ ಅಂತೇಳಿ ಹಾ ಸರ್, 27 ವರ್ಷದಿಂದ ವೈದ್ಯಕೀಯ ಸೇವೆ ಅಂತರ್ಗಂತು ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ನನ್ನ ಇದು ಸ್ವಂತ ಊರು, ನಿಮ್ದು ಹುಟ್ಟೂರು? ನಮ್ಮ ಹುಟ್ಟೂರು ಇದು. ಓಕೆ, ನೀವು ಇದೇ ಊರಲ್ಲಿ ಇವತ್ತು ನೀವು ವೈದ್ಯರಾಗಿ ಹೌದು. ಹಾ ಸರ್. ಸರ್, ಈಗ ನಿಮ್ಮ ಊರಿನ ಬಗ್ಗೆ ಒಂದು ದೊಡ್ಡ ಅಂತ ಒಂದು ಹೆಮ್ಮೆ ಇದೆ. ಹೌದು. ಓಕೆ, ಪೂಜ್ಯರ ಬಗ್ಗೆ. ಹೌದು. ಅದ್ರ ಬಗ್ಗೆ ನಿಮಗೆ ಸರ್ ಎಷ್ಟು ಖುಷಿ ಇದೆ? ಯಾವ ತರ ಅದ್ರ ಬಗ್ಗೆ ನೀವು ಹೇಳ್ತೀರಾ ಅಂತ ಹೇಳಿ. ಈಗ ವೈದ್ಯನಾಗಿದ್ದಕ್ಕಿಂತ ನಾ ಈ ಊರ ಪ್ರಜೆಯಾಗಿ ಹೇಳುವುದಾದ್ರೆ, ಹೌದು. ನಮ್ಮ ಮಠದ ಇತಿಹಾಸ ಹಾ ಸರ್. 775 ವರ್ಷ ಬಾಳಿದಂತ ಬೂದೀಶ್ವರ ಅಜ್ಜಾರು, ಅದು ಹಳ್ಳಿ ಹುಟ್ಟು ಬಂದಾರ ಅವ್ರು. ಇದು ಒಂದು ಅಭಿಪ್ರಾಯ ಕೊಡ್ಲಿಕ್ಕೆ ಇಷ್ಟ. ಓಕೆ ಸರ್. ಈಗ ಇರ್ತಕ್ಕಂಥ ಪೂಜ್ಯರು ಇದಾರಲ್ಲ, ಇವ್ರು ಮೊದಲು ಕೂಡ ಈ ತರ ಸಿದ್ಧಿ ಯೋಗಗಳನ್ನ ಮಾಡಿದ್ದಾರೆ. ಓಕೆ, ಇದೇ ಮೊದಲ ಬರಾಗಿಲ್ಲ, ಇದಕ್ಕಿಂತ ಮುಂಚೆ ಕೂಡ ಮಾಡಿದ್ದಾರೆ. ಇದು ಒಂಥರ ಪವಾಡ ಅಂತ ನಾವೆಲ್ಲ ಜನ ಭಾವಿಸ್ತೀವಿ. ಹೌದು. ಓಕೆ, ಇದು ಸನಾತನ ಧರ್ಮದಲ್ಲಿ ನಾವು ನಂಬತಕ್ಕಂತ ಒಂದು ಕಾರ್ಯ ಆಗಿದೆ. ಓಕೆ, ಅದು ಅಷ್ಟು ಈಜಿ ನಮ್ಮಂತ ಸಾಮಾನ್ಯ ಜನರು ಮಾಡುವಂತ ಕಾರ್ಯ ಅಲ್ಲ ಅದು. ಈ ಯೋಗ ಸಿದ್ಧಿ ಇದನ್ನೆಲ್ಲ ಪಡ್ಕೊಂಬೋದು ತುಂಬಾ ಕಷ್ಟ ಇದೆ. ಈ ಪೂಜ್ಯರ ಬಗ್ಗೆ ಸರ್, ಅವ್ರ ಆರೋಗ್ಯದ ಸ್ಥಿತಿ ಯಾವ ತರ ಐತೆ? ನೀವು ಒಬ್ಬರು ವೈದ್ಯರಾಗಿ ಹೇಳೋದಾದ್ರೆ ಅವ್ರು ಯಾವ ತರ ಪವಾಡ ಮಾಡಿದ್ರು ಅಂತ ಹೇಳಿ. ಈ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಹೇಳಿದ ಹಾಗೆ ಅದು ಒಂದು ಪವಾಡ. ವೈದ್ಯಕೀಯ ಲೋಕಕ್ಕೆ ಇದೊಂದು ಸವಾಲನ್ನು. ಹೌದು ಸರ್. 2 ದಿನದಿಂದ ನಾನು ಜಿಮ್ಸ್ ವೈದ್ಯರನ್ನ ಸಂಪರ್ಕದಲ್ಲಿರೋದ್ರಿಂದ ಅವ್ರು ಹೇಳೋದಂದ್ರೆ, ಇದು ಹೇಗೆ ಸಾಧ್ಯ? ಹಾ ಸರ್. ಯಾಕಂದ್ರೆ 8 ನಿಮಿಷ ನೀವು ಉಸಿರು ತೋಲಿಕ್ಕಂದ್ರ ಪ್ರಾಣ ಇರಂಗಿಲ್ಲ. ಹೌದು. ದಿನಕ್ಕೆ 5 ಲೀಟರ್ ನೀರು ಕುಡಿಲಿಕ್ಕಂದ್ರ ನಿಮ್ದು ಎಸ್ಕ್ರೀಟರಿ ಸಿಸ್ಟಮ್ ಸರಿ ಕೆಲಸ ಮಾಡಂಗಿಲ್ಲ. Yes. ಅನ್ನ ಆಹಾರ ಪೌಷ್ಟಿಕಾಂಶ ತಿನ್ಲಿಕ್ಕೆ ಆ ಕೊರತೆ ಇರುತ್ತೆ. ಫಾರ್ ಯುವರ್ ಇನ್ಫಾರ್ಮೇಶನ್, ಅನ್ನತಿಗೆ ಅವ್ರ ಬ್ಲಡ್ ರಿಪೋರ್ಟ್ ಐತಿ. ಹಾ ಸರ್. 12.7 ಐತಿ ಅವ್ರು. ಹಾ ಸರ್. 33 ವರ್ಷ ಉಪವಾಸ ಮಾಡಿ ಅವ್ರ ಬ್ಲಡ್ ರಿಪೋರ್ಟ್ 12.7. ಸ್ವಲ್ಪ ಕಿಡ್ನಿ ಫಂಕ್ಷನ್ಸ್ ಇನ್ನೂ ರೆಡಿ ಆಗ್ಬೇಕಾದ್ರೆ ಟೈಮ್ ಆಗುತ್ತೆ. ಬಟ್ ಮೊದಲಿನ ಲೆಕ್ಕ ನೋಡಿದ್ರೆ ಇಟ್ ಈಸ್ ಓಕೆ. ಹಾ ಸರ್. ಇವತ್ತಿಗೆ ಒಬ್ಬ ಮಾಮೂಲು ವ್ಯಕ್ತಿ ಏನಿರುವಂತ ಅದಾವಲ್ರಿ, ಏನು ಪ್ರಮಾಣಗಳದಾವಲ್ಲ, ಅದೇ ರೀತಿ ಸರ್, ಒಬ್ಬ ವ್ಯಕ್ತಿ, ನಾವು ಒಬ್ಬ ಸಾಮಾನ್ಯ ವ್ಯಕ್ತಿ, ಈಗ ನಂದ ಹಿಡ್ಕೊಂಡು ಹೇಳ್ತಿದ್ವಿ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಹಾಗೆ ಊಟ, ನಿದ್ದಿ, ಈ ನೀವು ಹೇಳಿದಂತೆ ಗಾಳಿ ಬೆಳಕು ಕೂಡ ತುಂಬಾ ಮುಖ್ಯವಾಗಿರ್ತದೆ. ಈಗ ಪೂಜ್ಯರು 33 ದಿನಗಳ ಕಾಲ ಎಲ್ಲಾ ಬಿಟ್ಟಿರೋಕೆ ಸಾಧ್ಯ ಆಗುತ್ತೆ ಅದ ತರ? ಇದು ಯಾವ ತರ ಅಂತ, ಇದು ಸಾಧ್ಯ ಹೇಗೆ ಅಂತ? ವೈದ್ಯಕೀಯ ಮತ್ತು ವಿಜ್ಞಾನ ನೋಡಿದ್ರೆ ಸಾಧ್ಯ ಇಲ್ಲ. ಬಟ್ ನಮ್ಮ ಪೂಜ್ಯರ ಒಮ್ಮೆ ಅವರ ನನ್ನ ಸಂಪರ್ಕದಲ್ಲಿ ಬಂದಾಗ ಇದು ಹೇಗೆ ಸಾಧ್ಯ ಅಂತ ಕೇಳಿದಾಗ ಅವರು ಇದು ಸಾಮಾನ್ಯರಿಂದನೂ ಅಲ್ಲ, ಅದಕ್ಕೊಂದು ಸಾಧನೆ ಬೇಕು. ಅವ್ರು ಮಾಡ್ತಾ ಇರೋದು ಹಠಯೋಗ. ಹಠಯೋಗದಲ್ಲಿ ಸಾಧನೆ ಮಾಡ್ಯಾರ. ಅದು ಎಲ್ಲರೂ ನಾವು ಜನಸಾಮಾನ್ಯರು ಅವ್ರು ನೋಡಿ ಮಾಡಕ್ ಆಗಂಗಿಲ್ಲ. ಹೌದು. ಯಾವತ್ತೂ ಹಠಯೋಗದಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಪಕ್ಕಾ ಒಬ್ಬ ನುರಿತ ಗುರುವಿನಿಂದ ಮಾತ್ರ ಸಾಧ್ಯ. ಹೌದು. ಅವರು ಒಮ್ಮೆ ನನಗೆ ಹೇಳಿದ್ದು, ಅದು ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ ನನಗೆ, ಒಬ್ಬ ನುರಿತ ಅದರಲ್ಲಿ ತಜ್ಞರಾದಂತ ಹಠಯೋಗದಲ್ಲಿ ಸಮಾಧಿ ಯೋಗವನ್ನು ಅವರ ಮುಖಾಂತರ ಅವರು ಸಿದ್ಧಿ ಪಡ್ಕೊಂಡ್ರ ಅಂತ ಹೇಳ್ಯಾರ. ಸರ್, ಈಗ ಶ್ರೀಗಳು ಮಾಡಿರ್ತಕ್ಕಂಥ ಈ ಕಾರ್ಯದಲ್ಲ, ಇದು ಯಾವ ಪ್ರೇರಣೆಯಿಂದ ಮಾಡಿದ್ದು ಸರ್ ಅಜ್ಜರು? ಅವರು ಮೊದಲಿನಿಂದು ಲೋಕ ಕಲ್ಯಾಣಕ್ಕಾಗಿ ಅನ್ನೋದೇ ಒಂದು ಅವ್ರದ್ದು. ಇನ್ನೊಂದು ಪರಿಚಯ ಹೇಳ್ಬೇಕಂದ್ರೆ, ಎಲ್ಲರ ತಿಳ್ಕೊಂಡ್ರೆ ಯೋಗ ಅಂದ್ರೇನ, ಹೈಲಿ ಲಿಟ್ರೇಟೆಡ್ ಯೋಗಿಗಳವರು. ಹೌದು. ನಿಮ್ಮ ಮಾಹಿತಿ ಹೇಳ್ಬೇಕಂದ್ರೆ ಅವ್ರಿಗೆ PhD ಹೋಲ್ಡರ್ ಅವರು. ಹಾ ಸರ್. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರು. ಇವತ್ತಾದ್ರೂ ದೇ ಆರ್ ಸ್ಯಾಲರಿಡ್ ಇನ್ ಮೈಸೂರು ಯೂನಿವರ್ಸಿಟಿ, ಒಂದು ಪಾರ್ಟ್. ಮತ್ತ ಅವರು 2-3 PhDಗಳದಾವು. ಹಾ ಸರ್. ಅದರಲ್ಲಿ ಒಂದು ವಿಶೇಷವಾದ PhD ಆಗಿದೆ ಕನಸಿನ ಬಗ್ಗೆ. ಅವರು ಕನಸಿನ ಬಗ್ಗೆ PhD ಅವರು. ಹೌದು. ಅದಕ್ಕೆ ಅವ್ರ ಬಗ್ಗೆ ಮಾತಾಡಕ್ಕೆ ನಾವು ಅಷ್ಟ್ರು ಭಾಳ ಸಣ್ಣರು, ಅಂದ್ರೆ ಜ್ಞಾನದಿಂದ ಆಯ್ತು ಯಾವುದೇ ರೀತಿಯಾಗ. ಮತ್ತೆ ಇದು ಹಠಯೋಗ ಮತ್ತು ಅವ್ರ ಯೋಗದ ಬಗ್ಗೆ ಮಾತಾಡೋದಂದ್ರ ಗೌಣ ವಿಷಯಗಳವು. ನಮಗ ಅದು ಅಷ್ಟು ಅರ್ಥ ಆಗಂಗಿಲ್ಲ ಅಂತ ನನ್ನ ಅಭಿಪ್ರಾಯ. ಹಾ ಸರ್. ಸರ್, ಈಗ ತುಂಬಾ ಜನ ಈ ಭಕ್ತಿಯನ್ನ ನಂಬ್ತಾರೆ. ಇನ್ನು ಲೋಕದಲ್ಲಿ ಸಾಮಾನ್ಯ ಜನ ಬಂದಾಗ ಕೆಲವು ಜನ ಅದ್ರ ಬಗ್ಗೆ ಮಾತಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ. ಈಗ ಮಾತಾಡುವಂತ ಜನರಿಗೆ ನೀವೇನ್ ಹೇಳ್ತೀರಾ ಅಂತ? ಇನ್ನೊಂದು, ಜಗತ್ತು ಮತ್ತು ಈ ಬದುಕಿರೋದು ನಂಬಿಕೆ ಮ್ಯಾಗ. ನಿಮ್ಮ ಭಾವ ಹೆಂಗಿರ್ತದೆ ಹಂಗಿರುತ್ತೆ. ನೀವು ನಂಬಿದ್ರೆ ಗುರು ಇರ್ಲಿಕ್ಕ ಅದು ನಿಮ್ಮ ಅನುಭವ ಮತ್ತು ನಿಮ್ಮ ಜ್ಞಾನ.
ನಮ್ಮ ಯಾವುದೇ ಒಂದು ವಿಷಯ ತಿಳ್ಕೊಬ ನಮ್ಮ ಜ್ಞಾನಕ್ಕೆ ಎಷ್ಟು ತಿಳ್ತೈತಿ ಅಷ್ಟು ತಿಳ್ತೀವಿ. ಹೌದು ಹೌದು. ಒಂದೆತ್ತ ಹುಡುಗ ರಟಾಯಿಕ ಓದ್ತಾನ, MA PhD ಓದವ ಲಿಟ್ರೇಚರ್ ಓದ್ತಾನ. ಹಂಗ ಅವ್ರ ಜ್ಞಾನ ಅಷ್ಟೈತಿ, ಅದಕ್ಕೆ ಅವ್ರು ಮಾತಾಡ್ತಾರೆ. ಸರ್ ಈಗ ಪೂಜ್ಯರು ಆಸ್ಪತ್ರೆ ಅಂತ ನಾವು ಮಾಧ್ಯಮದಲ್ಲೇ ನೋಡ್ತಾ ಇದ್ವಿ ಸರ್, ಯಾವ ಕಾರಣಕ್ಕಾಗಿ ಆಸ್ಪತ್ರೆ ಇದ್ದಾರೆ ಅಂತ ಹೇಳಿ? ಈ ಅವ್ರ ಕಾರಣ ಇಷ್ಟು ದಿನ ಮಾಡಿದ್ದು 21 ದಿವಸ, ಈ ಸಲ ಅವ್ರದ್ದು ಅದಕ್ಕಿಂತ ಹೆಚ್ಚಿಗೆ ಆಯ್ತು. ಹೌದು. ಮತ್ತು ಅದರಲ್ಲಿ ನಮ್ದು ಮತ್ತು ಪೂಜ್ಯರದು ಒಂದು ಸಣ್ಣ ತಪ್ಪಿನಿಂದನೂ ಆತಂತ ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ಮ್ಯಾಗ ಸ್ಲ್ಯಾಬ್ ಹಾಕಿದ್ದು ಅವತ್ತೇ ಒಳಗೋದು. ಓಕೆ. ಮ್ಯಾಗ 21 ದಿವಸ ನೀರ್ ಕಟ್ಟಿದ್ರು. ಹೌದು ಸರ್. ಅದು ಫುಲ್ ತಂಪಾಯ್ತು. ಮತ್ತೆ 21 ದಿವಸನ ಅವ್ರು ಅಜ್ಜರ ಅಪ್ಪಣೆಗಿಂದ ನಾವ್ ಯಾರು ಏನನ್ನಾಗಿ ನೀವು ಕಟ್ಟಬೇಕು, ನೀವ್ ಒಂದ್ ಸ್ಲ್ಯಾಬ್ ಹಾಕಬೇಕಂದ್ಮೇಲೆ ಅವ್ರ ಅಪ್ಪಣೆ ಮೇರೆಗೆ ಮಾಡ್ಲೇಬೇಕಾದ. ಮೊದ್ಲು ಅದರದ್ದು ಒಂದು ಸ್ವಲ್ಪ ತೊಂದರೆ ಆಗಿರ್ಬೋದು ಅವ್ರು. ಓಕೆ. ಅದರಿಂದ ಅವ್ರಿಗೆ ಆರೋಗ್ಯದ ಸ್ವಲ್ಪ ಕಮ್ಮಿ ಆಗಿದೆ ಸರ್, ಸ್ವಲ್ಪ ಏರುಪೇರು ಆಗಿದೆ. ಹೌದು. ಈಗಿನ ಪೂಜ್ಯರ ಆರೋಗ್ಯ ಸ್ಥಿತಿ ಯಾವ ತರ ಇದೆ ಸರ್? ಇವತ್ತಿನ ಆರೋಗ್ಯ ಸ್ಥಿತಿ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯದ ಒಂದು ಮಾಹಿತಿ ಪ್ರಕಾರ ಪೂರ್ಣವಾಗಿ ಅವ್ರದ್ದು ಎಲ್ಲ ರಿಕವರಿ ಆಗಿದ್ದಾರೆ. ಇವತ್ತು ನಾಳೆಯಿಂದ ಅವ್ರನ್ನ ಬಿಡುಗಡೆ ಮಾಡುವಂತ ವಿಚಾರ ಮಾಡಿದ್ದಾರೆ. ಓಕೆ ಸರ್, ತಾವೀಗ ವೈದ್ಯರಾಗಿದ್ದೀರಾ? ಓಕೆ. ವೈದ್ಯಕೀಯ ದಾಖಲಾತಿ ಏನಾದ್ರು ನಮಗೆ ತೋರ್ಸೋದಾದ್ರೆ? ಐತಿ. ಭಕ್ತಾದಿಗಳು ಪೂಜ್ಯರ ಒಂದು ಈ ಸ್ಥಿತಿಯನ್ನ ನೋಡ್ತಾ ಇದಾರೆ. ಅವರು ಇವತ್ತಿನ ಬ್ಲಡ್ ರಿಪೋರ್ಟ್ ಪ್ರಕಾರ ದಿಸ್ ಇಸ್ ದ ಮಾಹಿತಿ. ಇದು ಪೂಜ್ಯರದಾಗಿರುತ್ತೆ ಮಾಹಿತಿ. ಶ್ರೀ ರಾಚೋಟೇಶ್ವರ ಸ್ವಾಮೀಜಿ ಅವರು, ಪೂಜ್ಯರ ವಯಸ್ಸು 48 ವರ್ಷ ಆಗಿರುತ್ತೆ. ಇವರ ಬ್ಲಡ್ ಗ್ರೂಪ್ದು ಎಲ್ಲ ದಾಖಲಾತಿ, ಅವರ ಆರೋಗ್ಯ ಸ್ಥಿತಿ, ಅದರ ಬಗ್ಗೆ ಎಲ್ಲ ಇಲ್ಲಿ ಆಸ್ಪತ್ರೆಯ ದಾಖಲಾತಿ ಇಲ್ಲಿ ವೈದ್ಯರು ನೀಡಿದ್ದಾರೆ. ಓಕೆ. ಹನುಮಂತು, ನಮ್ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸ್ಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋತರಾನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಅಮ್ಮ ನಮಸ್ತೆ. ಅಮ್ಮ ನಿಮ್ಮ ಹೆಸರೇನು? ಕರಿಯಮ್ರಿ. ಕರಿಯಮ್ಮ. ಯಾವ ಊರಮ್ಮ ನಿಮ್ದು? ಇದು ಅಂತೂರು ಬೆಂತೂರು. ಓಕೆ. ಅಜ್ಜಾರ್ ಬಗ್ಗೆ ನೀವೇನ್ ಹೇಳ್ತೀರಿ? ಅಜ್ಜಾರ್ ನೋಡಿದಿರಾ? ನೋಡಿರಿ. ನಿಮ್ಗೆ ಎಷ್ಟು ವರ್ಷ? ವಯಸ್ಸು ಎಷ್ಟು ನಿಮ್ದು? ನಿಮ್ಮ ವಯಸ್ಸು? 96 ವರ್ಷ. ಮತ್ತ ಅದ್ರ ಗಟ್ಟಿ ಇದೀರಾ? ಚೆನ್ನಾಗಿ ಕಿವಿ ಕೇಳ್ತೀರ, ಚೆನ್ನಾಗಿ ಮಾತಾಡ್ತೀರಾ? ಕಿವಿ ಒಂದ ಕೇಳುದಲ್ಲ. ಎಷ್ಟ್ ಜನ ಮಕ್ಳು ನಿಮಗೆ? ಮಕ್ಳು ಎಷ್ಟು ಜನ ನಿಮಗೆ? ಮಕ್ಳು ಒಬ್ಬ ಮಗ ಇದ್ದ ಸತ್ನ. 2 ಹೆಣ್ಮಕ್ಳು ಅದಾರ. 2 ಹೆಣ್ಮಕ್ಳು ಅದಾರ. ಮೊಮ್ಮಕ್ಳು ಎಷ್ಟು ಜನ? ಮೊಮ್ಮಕ್ಳು ಅದಾರ. ಎಷ್ಟ್ ಜನ ಬೇ ಮೊಮ್ಮಕ್ಳು? ಒಬ್ಬಾಕಿಗೆ 3 ಅದಾವ. ಒಬ್ಬಾಕಿ 3? 2 ಅದಾವ. 2 ಇದ್ದು ಒಂದ್ ಸೆಟ್ ಒಬ್ಬಾಕಿ ಅದ. ಓಕೆ. 4 ಜನ ಮೊಮ್ಮಕ್ಳು ಅದಾರ ಈಗ. ಓಕೆ. ಅಜ್ಜಾರ್ ಬಗ್ಗೆ ಏನ್ ನೋಡಿ ಪಾದಯಾತ್ರೆ ಮಾಡಿ ಅಜ್ಜರ ಜೊತೆಗೆ? ಮಾಡೀನ್ರಿ. ಯಾವಾಗ ಮಾಡಿದಮ್ಮ? ಈಗ 2 ಪಾದಯಾತ್ರೆ ಮಾಡೇನ್ರಿ. ಎಲ್ಲಿಗೆ? ಅಲ್ಲಿ ಕುಂಚಿದ್ರಲ್ಲ ಇದು ರಾಜಕೋಟೆಗೆ ಒಮ್ಮೆ ಮಾಡೇನ್ರಿ. ಅದ್ರ ಆಚೆ ಕಡೆ ಒಮ್ಮೆ ಮೊನ್ನೆ ಕುಂತಿದ್ರಲ್ಲ ಈ ಸರಿ, ಅಲ್ಲಿ ಯಾವ ಅಂತಾರ ಅದ. ಒಟ್ಟು ಅಜ್ಜರ ಜೊತೆ ಪಾದಯಾತ್ರೆ ಹೋಗಿರಿ? ಪಾದಯಾತ್ರೆ ಇದೊಂದ 3 ಆತು. ಮತ್ತೆ ದಾನಮ್ಮ ಪಾದಯಾತ್ರೆ ಹೋಗಿದ್ರ ಅಲ್ಲಿ? ಮತ್ತೆ ಇದಕ್ ಪಂಡ್ರಪುರ ಪಾದಯಾತ್ರೆ ಹೋಗೇನಿ. ಮತ್ ಶಬರಿಗೆ ಅಂತೂ ಗಾಡಿಗೆ ಹೋಗಿಬಿಡ. ಓಕೆ. ಮತ್ತೆ ಕಾಶಿಗೆ ಗಾಡಿ ಹೋಗ್ತೀವಿ. ಅಷ್ಟೆಲ್ಲ ಸುತ್ತಾಡಿದ್ರ? ಗಾಡಿಲಾತು ಕಾಲ್ನಡಿಗೆ ಆಯ್ತು, ನಾವು ಸುತ್ತಾಡಿದಾರ ಆದ್ರು? ಗಾಡಿ ಹೋಗ್ತೀವಿ. ಪಾದಯಾತ್ರೆ, ದಾನಮ್ಮ ಒಂದ್ ಪಾದಯಾತ್ರೆ, ಮತ್ತೆ ಪಂಡ್ರಪುರ ಪಾದಯಾತ್ರೆ. ಈಗ ನೀವು ಅಜ್ಜಾರ ತಪಾಸ್ ಕೂತಂದ್ರಿ ಮೊನ್ನೆ? ಕುಂತಾರ. ಅದ್ರ ಬಗ್ಗೆ ನಿಮಗೆ ಖುಷಿ ಅನ್ಸತ್ತಾ? ಖುಷಿ ಅಪ್ಪ, ನಮಗ್ ಬಾಳ ಚಲೋ ಆತಯ್ಯಪ್ಪ. ನಮಗ ಅವ್ರ ಹೊರಗೆ ಬರೋ ಮಟ್ಟ ಸಮಾಧಾನ ಇಲ್ಲ. ಪರಮಾತ್ಮ ಬಂದ ಸಾಕು ಯಪ್ಪ, ಆರಾಮಲ್ಲನ ಸಾಕು ನಮಗ. ನಿಮ್ಗೆ ಖುಷಿ ಅನ್ಸತ್ತೆ? ಖುಷಿ. ಹೊಟ್ಟಿಗೆ ಊಟ ಮಾಡಿಲ್ಲ ನಾನು, ಅವ್ರಿಲ್ಲ ಅನ್ಸುಟ್ಟು. 33 ದಿನ ಕೊಡೋದಿತ್ತಲ್ಲ, ಊಟ ಗಾಳಿ ನಿದ್ದೆ ಏನಿಲ್ದಂಗ? ಏನಿಲ್ಲ, ಅದ ಊಟ ಮಾಡ್ತಿದ್ದೆ. ತಪಾಸ ಅನ್ಸ್ತದ ನಿಮ್ಗ? ಚಂದಿ ನಾವು ಮಾಡ್ತಿದ್ದೆ ಊಟ. ಹಗಲೆಲ್ಲ ಹೊಯ್ಸು ಹಾಕಿದ್ದೆ ಇಲ್ಲ. ಈಗ ಬೇರೆ ಬೇರೆ ಊರಿಂದ ಭಕ್ತಾದಿಗಳು ಬರ್ತಾರಲ್ಲ ಮಠಕ್ಕೆ? ಬರ್ತಾರ ಮಠಕ್ಕೆ. ಈಗೂ ಬರ್ತಾರ? ಬರ್ತಾರ ಮಠಕ್ಕ. ಅಜ್ಜಾರ ಮತ್ ಪಾದಯಾತ್ರೆ ಹೋಗ್ತೀವಿ. ಈಗ ಮತ್ತೆ ಮುಂದೆ ಉಳಿವಿ ಹೋಗ್ತಾರ ಪಾದಯಾತ್ರೆ? ಹೋಗ್ತೀವ್ರಿ. ನೀವ್ ಹೋಗ್ತೀವಿ? ಹೋಗ್ತೀನಿ. ಈ ವಯಸ್ಸಿನ ನಡೀತೀನಿ ನೀನು? ಯಾಕ ಬಾ, ನೀನು ಹೋಗೋನು. ನಾನು ಬರ್ಲಿ? ಅಲ್ಲ, ನಾನು ಇಂತ ಬಂದ್ಬಿಡ್ತೀನಿ, ಇಬ್ರು ಸೇರಿ ಹೋಗ್ಬಿಡ. ನಡಿ ಬಾ, ಹೋಗೋನು. ಇಟ್ರು ಬರ್ರಿ. ಹಂಗಾಗಿ ನಡಿ ಬರ್ರಿ. ಏನಾರ ಕಾಂಪಿಟೇಷನ್ ಕೊಡಕ್ ಬಿಡು ನಮ್ಗ. ಅಮ್ಮ, ಈಗ ಅಜ್ಜಾರು ತಪಸ್ಸು ಕೂತ್ಕೊಂಡಿದ್ರಲ್ಲ, ಈಗ ತುಂಬಾ ಜನ ಅದ್ರ ಬಗ್ಗೆ ಕೆಲವು ಜನ ಕೆಡ್ದಾಗ ಮಾತಾಡಕತ್ತಾರ. ಅದ್ರ ಬಗ್ಗೆ ನೀ ಅಂತಿ?
ಅವ್ರಿಗೆ ಕೆಟ್ಟ ಕಟ್ಟಲು ಹಾ ನಮ್ಗೇನಾಗೋದೈತಿ ಅದು ಮಾಡೇ ಮಾಡ್ತಾನ. ಅಂದ್ರೆ ಎಲ್ಲಾ ಭಕ್ತಾದಿಗಳು ಕೆಟ್ಟದ್ ಹೇಳಾಕತ್ತಿಲ್ಲ, 100% ಜನ ಒಳ್ಳೇದ್ ಹೇಳಾಕತ್ತಾರ. ಅದು ಪವಾಡ ಓಕೆ, ಅದು ದೈವ ಶಕ್ತಿ ಅಂತ ಹೇಳ್ತಾರ. ಗುಂಟುಂಟ್ಲೆ ಅಳ್ಗಾಲ ಬರ್ತೈತಿ ಅವಕ್ಕ, ಹಾ ಹಾ ಮಾತಾಡೋರು ಗುಂಟುಂಟ್ಲೆ ಅಳ್ಗಾಲ, ಹಾ 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 ನೆಂಬಿದಾರಿಗೆ ಅದನ. ಹಾ ಹಾ ಓಕೆ. ಶಿವಾಯ ನಮ. ಸರ್ ನಿಮ್ಗೆ ಸ್ವಾಗತ. ಸರ್ ತಮ್ಮ ಬಗ್ಗೆ ಪರಿಚಯ ಮಾಡ್ತೀವಿ. ನನ್ನ ಹೆಸರು ರಾಜು ಅಂತಂದು. ಇದೇ ಊರ ಇದೇ ಊರು. ಹಾ ಸರ್, ಈ ಪೂಜ್ಯರ ಬಗ್ಗೆ ಸರ್ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ, ಆ ಸಾಧನೆ ಬಗ್ಗೆ ಹೇಳೋದಾದ್ರೆ ಅವ್ರದ್ದು 60ನೇ ಮೌನಾನುಷ್ಠಾನ, 16ನೇ ಸಿದ್ಧಿ ಸಮಾಧಿ ಯೋಗ. ಪೂಜ್ಯರ ವಯಸ್ಸೆಷ್ಟು? ಪೂಜ್ಯರ ವಯಸ್ಸು ಈಗ ಜಗದ್ಗುರು ರಾಚೋಟೇಶ್ವರ ಮಹಾಸ್ವಾಮಿಗಳು ಇದಾರಲ್ಲ, ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು 48 ವಯಸ್ಸು ಅವ್ರಿಗೆ. 48 ವರ್ಷ. ಈಗ ಪೂಜ್ಯರ ವಿದ್ಯಾಭ್ಯಾಸ ಬಗ್ಗೆ ತಮ್ಗೇನು ಮಾಹಿತಿ ಇದೆನಾ? ಅವರು PhD ಗೋಲ್ಡ್ ಮೆಡಲ್ ಅವ್ರದ್ದು. ಯಾವ ಯೂನಿವರ್ಸಿಟಿ? ಮಾನಸ ಗಂಗೋತ್ರಿ ಯೂನಿವರ್ಸಿಟಿ ಅವ್ರದ್ದು. ಓಕೆ ಸರ್. ಅಜ್ಜರು ಎಷ್ಟು ಭಾಷೆ ಮಾತಾಡ್ತಾರೆ? ಅವ್ರು 8 ಭಾಷೆ ಮಾತಾಡ್ತಾ ಇದ್ದಾರೆ. ಓಕೆ, 8 ಭಾಷೆಗಳು ಕೂಡ ಅಜ್ಜ ಯಾವ ತರ ನಾವು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾ ಇದೀವಿ, 8 ಭಾಷೆ ಅಲ್ಲ, ಇನ್ನು 10 ಹಲವಾರು ಭಾಷೆಗಳು ಬರ್ತಾವೆ. ನಾವು ತಿಳಿದ ಪ್ರಕಾರ, ನಾವು ನೋಡಿದ ಪ್ರಕಾರ 8 ಭಾಷೆಯನ್ನು ನಾವ್ ಯಾವ ತರ ಕನ್ನಡ ಅವ್ರ ಯಾವ್ದೋ ಒಂದು ಇದು ಆಗ್ಲಂಗ್ ಮಾತಾಡ್ತೀವಲ್ಲ, ಆ ತರ ಒಟ್ಟು ಭಾಷೆಗಳನ್ನು ನಿರ್ಗಲವಾಗಿ ಮಾತಾಡ್ತಾ ಇದ್ದಾರೆ. ಅಜ್ಜರ ಈಗ ಊಟದ ಈಗ 33 ದಿನ ಉಪವಾಸ ಇದ್ರ ಅಂತ ಹೇಳ್ತೀರಾ? ಓಕೆ, ಉಪವಾಸ ಟೈಮಲ್ಲಿ ಓಕೆ, ಬಟ್ ಅದಾದ್ಮೇಲೆ ತಪಸ್ಸು ಮುಗಿದ ಮೇಲೆ ಅವ್ರ ದಿನನಿತ್ಯ ಊಟದ ಹೇಗೆ? ಪೂರ್ವಿಕವಾಗಿ 21 ವರ್ಷಗಳ ಮೇಲ್ಪಟ್ಟ ಆಯ್ತು. ಬೇಸಿದ ಆಹಾರ ಯಾವತ್ತೂ ತೊಳೋದೇ ಇಲ್ಲ ಅವರು. 21 ವರ್ಷದ ಮೇಲ್ಪಟ್ಟ ಆಯ್ತು. ಬೇಸಿದ ಆಹಾರ ಯಾವ್ದು ತೊಳೋದಿಲ್ಲ, ಯಾವ್ದು. ಅವ್ರ ದಿನನಿತ್ಯದ ಊಟದಕ್ಕೆ ಅವರು ತ್ರಿಕಾಲ ಪೂಜಾ ನಿಷ್ಠರು. ನಮ್ ಜಗದ್ಗುರು ರಾಚೋಟೇಶ್ವರ ಶಿವಾಚಾರ್ಯಗಳು ಇದಿಲ್ಲ, ಅವ್ರು ತ್ರಿಕಾಲ ಪೂಜಾ ನಿಷ್ಠರು. 3 ಟೈಮ್ ಪೂಜೆ ಮಾಡ್ಕೊಳ್ತಾರೆ. ಆ ಪೂಜಾ ನಿಷ್ಠ ಒಳಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನೆನಾಕಿದ ಕಾಳುಗಳು, ಯಾವುದೇ ಕಾಳು, ಕಡ್ಲಿ ಕಾಳು ಆಯ್ತು, ಹೆಸರು ಕಾಳು ಆಯ್ತು, ಇದು ಏನ್ ಕಾಳುಗಳಿದೆಯಲ್ಲ ನೆನಾಕಿ ಇಟ್ಟಿರ್ತೇವೆ ನಾವೇನು ಅಂತ ನಾವ್ ಹೇಳ್ತೀವಿ. ಅವು ಏನದ ಅವಾಗ ಏನ್ ಪೂಜಾ ನಿಷ್ಠ ಒಳಗೆ ಏನ್ ಪೂಜಾ ಮಾಡ್ಕೊಳ್ತಾ ಇರ್ತಾರಲ್ಲ, ಆ ಟೈಮ್ ಒಳಗೆ ಅಷ್ಟೇ ತೊಳ್ತಾರ ಹೊರತು ಉಳಿದ ಟೈಮ್ ಅಲ್ಲಿ ಯಾವ್ದು ಒಂದ್ ಹನಿ ನೀರ್ ಸಹಿತ ಕುಡಿಯೋದಿಲ್ಲ ಅವರು. ಹಣ್ಣು ಹಂಪಲ ಹಾಲು ಈ ತರ ಸೇವನೆ ಮಾಡ್ತಾರ. ಹೌದೇನ್ ಪೂಜೆ ಇರುವಾಗ ಅಷ್ಟೇ ತೊಳ್ತಾರೆ. ಅದೇನು ಹಣ್ಣು ಅಂದ್ರೆ ಈಗೆಲ್ಲ ನಾವು ಯಾವ ತರ ಇದೆ ಅಂದ್ರೆ, ನಾವೇನೋ ಒಂದು ಯಾವ್ದೋ ಕಾರ್ಯಕ್ರಮ ಇರ್ತೀವಿ, ನಾವು ಉಪವಾಸ ಅದೀವಿ ಅಂದ್ ಒಟ್ಲೆ ನಾವು ಡಜನ್ ಗಟ್ಲೆ ಹಣ್ಣು ತಿನ್ನೋದು ಯಾವ ತರ ಇಲ್ಲ, ಆ ತರ ಏನಿಲ್ಲ. ಅವ್ರು ಯಾವ ತರ ತೊಗೊಳ್ತಂದ್ರೆ, ಈಗ ಒಂದ್ ಹಣ್ಣಿದೆಯಲ್ಲ, ಅದು ಅರ್ಧ ಭಾಗ ಅಷ್ಟೇ ತೊಳ್ತಾರ ಹೊರತು ಪೂರ್ತಿ ಭಾಗ ಯಾವ್ದು ತೊಗೊಳಲ್ಲ. ಓಕೆ ಸರ್, ಈಗ ಪೂಜ್ಯರು ಇದಾರಲ್ಲ, ಈಗ 33 ದಿನಗಳ ಕಾಲ ತಪಸ್ ಮಾಡಿದ್ರು. ಇದು ಯಾವ ಕಾರಣಕ್ಕಾಗಿ ಅವರು ತಪಸ್ಸನ್ನ ಕೈಗೊಂಡ್ರು? ಅಂದ್ರೆ ಹಿಂದೆ 775 ವರ್ಷ ಬಾಳಿದ ಜಗದ್ಗುರುಗಳು ಬುಧೀಶ್ವರ ಮಹಾಸ್ವಾಮಿಗಳು ಏನಿದಾರಲ್ಲ, ಅವರು ಸಂಕಲ್ಪ, ಅವ್ರು 775 ವರ್ಷ ಬಾಳಿದಾರ. ಅವರ ಸಂಕೇತವಾಗಿ ನಾನು 775 ತಾಸು ಮೌನಾನುಷ್ಠಾನ, 775 ತಾಸು ಸಿದ್ಧಿ ಸಮಾಜ ಯೋಗ ಮಾಡ್ತೀನಿ ಸಂಕಲ್ಪ ಮಾಡಿದ್ರು. ಸಂಕಲ್ಪ ಯಾವ ತರ ಅಂದ್ರೆ, ಯಾವ್ದು ವೈಯಕ್ತಿಕವಾಗಿ ಯಾವ್ದು ಸಂಕಲ್ಪ ಇಲ್ಲ ಅವ್ರಿಗೆ, ಯಾವ್ದು ಅವ್ರ ಆಶಯ ಯಾವ್ದು ಇಲ್ಲ. ಯಾವ್ದೇ ಜನ ಬರ್ಲಿ, ಯಾವ್ದು ಸರ್ವಧರ್ಮ ಅಂತ ಕೇಳಿದ್ ಮಾಡ್ತಾರೆ. ಅವ್ರು ಯಾವ ತರ ಎದುರು ಸಂಬಂಧ ಕೊಡ್ತಾರೆ ಅಂದ್ರೆ, ರೈತರು ಆರಾಮಿರ್ಬೇಕು, ರೈತರ ಬೆಳೆದ ಬೆಲೆಕ್ಕೆ ನಿಖರವಾಗಿ ಬೆಲೆ ಸಿಗಬೇಕು, ರೈತರೋಸ್ಕರ ಎಲ್ಲ ಆ ತರ ಜನರಿಗೋಸ್ಕರ ಅವರು ಅನುಷ್ಠಾನ ಮಾಡಿದ್ರು ಹೊರತು ವೈಯಕ್ತಿಕವಾಗಿ ಯಾವ್ದು ಇಷ್ಟು 60ನೇ ಮೌನಾನುಷ್ಠಾನ ಆದ್ರೂ 16ನೇ ಸಿದ್ಧಿ ಸಮಾಧಿ ಆದ್ರೂ ಯಾವ್ದು ವೈಯಕ್ತಿಕವಾಗಿ ಯಾವ್ದು ಮಾಡಿಲ್ಲ. ಅವ್ರು ಎಲ್ರು ಮಾಡಿದ್ದು ಜನರಿಗೋಸ್ಕರ ಮಾಡಿದ್ದಾರೆ. ಮಹದಾಯಿ ಹೋರಾಟ, ಕಳಸಾ ಬಂಡೂರು ಯೋಜನೆ ಎಷ್ಟು ದಿನದಿಂದ ಕಾಲ ಇದೆ. ಕಳಸಾ ಬಂಡೂರು ಯೋಜನೆ ಅದು ಇದು ಆಗ್ಬೇಕು, ಅದೆಲ್ಲ ಕ್ಲಿಯರ್ ಆಗ್ಬೇಕು, ಅದರಿಂದ ಜನರಿಗೆ ಒಳ್ಳೇದಾಗ್ಬೇಕು, ಎಲ್ಲ ಜನರಿಗೆ ನೀರಾವರಿ ಯೋಜನೆ ಆಗ್ಬೇಕು ಎಲ್ಲ ನಮ್ಮ ಹಳ್ಳಿ ಭಾಗದಲ್ಲಿ. ಯಾಕಂದ್ರೆ ನಮ್ದು ಗಡಿ ಭಾಗದಿಂದ ನಮ್ದು ಎಲ್ಲ ಗದಗ ಜಿಲ್ಲಾ ಗಡಿ ಭಾಗದಿಂದ ಇರೋದ್ರಿಂದ ಎಲ್ಲಾ ಜನರಿಗೂ ಒಳ್ಳೇದಾಗ್ಬೇಕು. ಭಕ್ತಾದಿಗಳು ಓಕೆ, ದೇವಸ್ಥಾನದ ಯಾವ ತರ ಉಪಚಾರ ಇರುತ್ತೆ ಅವ್ರಿಗೆ? ಅವರು ಯಾವ ತರ ಮೊದ್ಲೇ ಹೇಳೋಗಿದ್ರು ನಮ್ಮ ಮೊದಲು, ಈ ತರ ಭಕ್ತ ಸಾಗರ ಬರ್ತದೆ, ಈ ತರ ಬರ್ತಾ ಇದೆ, ಅನ್ನ ಪ್ರಸಾದ ಸೇವನೆ ಯಾವ ತರ ಮಾಡ್ತದೆ. ಅಂತೂರು ಜನಗಳೆಲ್ಲ ಹೇಳಿದ್ರು. ಅಂತೂರು ಜನ ಅದ್ರ ನೀವ್ ಏನ್ ಬಂದ್ರು, ನೀವ್ ಯಾವ ತರ ಸಂಕಲ್ಪ ಮಾಡ್ತಿರೋ, ನೀವ್ ಯಾವ ತರ ಹೇಳ್ತೀರೋ ಅದೇ ಮಾರ್ಗದರ್ಶನದಿಂದ ನಡೀತೀವಿ ಅಂತ ಹೇಳಿದ್ರು. ಅವಾಗ ಅವರೇ ಖುದ್ದಾಗಿ ಒಲೆ ಹಚ್ಚಿ ಹೋಗಿದ್ರು. ಇದು ಯಾವಾಗ ಒಲೆ ಹಚ್ಚಿರುತ್ತೇವೆ, ಯಾವಾಗ ನನ್ನ ಅನುಷ್ಠಾನ ಮುಗಿಯುವವರೆಗೂ ಯಾವತ್ತು ಯಾವ್ದ ಭಕ್ತ ಜನರು ಬಂದ್ರು ನಾನು ಊಟ ಮಾಡದೆ ಹಾಗೆ, ಪ್ರಸಾದ ಸೇವನೆ ಮಾಡದೆ ಹಾಗೆ ಹೋಗಿದ್ದೀನಿ ಅಂತ ಹೇಳಬಾರ್ದು. ಪ್ರತಿಯೊಂದು ಜನಕ್ಕೂ ಅನ್ನ ಪ್ರಸಾದ ಸೇವನೆ ಆಗ್ಲೇಬೇಕು ಅಂತ ಸಂಕಲ್ಪ ಇತ್ತು. ಸಂಕಲ್ಪ ಮಾಡಿ ಹೋಗಿದ್ರು. ಅದೇ ಮಾರ್ಗದರ್ಶನದಲ್ಲಿ ನಮ್ಮ ಅಂತೂರು ಬಂದೂರು ಜನಗಳೆಲ್ಲರೂ ಏನ್ ಮಾಡಿದ್ರು, ಅದೇ ಮಾರ್ಗದರ್ಶನ ನಡೆದ್ರು. ಈ 24x7 ಅಂದ್ರೂ ಪರವಾಗಿಲ್ಲ, ಈ 24x7 ಪೂರ್ತಿ ಪ್ರಸಾದ ಸೇವನೆ ಯಾವಾಗ ಬಂದ್ರು ಪ್ರಸಾದ ಸೇವನೆ ಇದ್ದೇ ಇರ್ತಿತ್ತು. ಒಂದು ದಿನಕ್ಕೆ 10,000ರಿಂದ 20,000 ಜನಸಂಖ್ಯೆ ಬರ್ತಾ ಇತ್ತು. ಪ್ರತಿ ಜನಕ್ಕೂ ಅನ್ನ ಪ್ರಸಾದ ಸೇವನೆ ಇತ್ತು. ಯಾರು ಅನ್ನ ಪ್ರಸಾದ ಸೇವನೆ ಮಾಡ್ಲೇ ಹೋಗೇ ಇಲ್ಲ. ಏನ್ ಸಿದ್ದಣ್ಣ ಬೇಜಾರಾಗಿದ್ಯಾ? ನಮ್ ಹೊಲಕ್ಕೆ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸ್ಬೇಕು ಅಂತ ಇದ್ದೀನಿ. ಯಾವ್ದು ಬೆಸ್ಟ್ ಕ್ವಾಲಿಟಿ? ನಾನು ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೀನಿ, ಏನೂ ತೊಂದ್ರೆ ಇಲ್ಲ. ಸಬ್ಸಿಡಿ ಬೇರೆ ಕೊಡ್ತಾರಂತ, ಅದ್ರಾಗ ಬೇರೆ ಗುಣಮಟ್ಟದಲ್ಲೂ ಮಾತ್ರ ಸೂಪರ್ ಅಣ್ಣ. ನೀನು ಅದನ್ನೇ ಹಾಕ್ಸು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
ಸರ್ ತಮ್ಮ ಹೆಸರು ಸರ್? ನಮ್ಮ ಹೆಸರು ನೂರಂದಯ್ಯ ಅಂತ. ನೂರಂದಯ್ಯ ಅಂತ. ಸರ್ ತಮ್ಮ ಬಗ್ಗೆ ಒಂದು ಪರಿಚಯ ಮಾಡ್ಕೊಡೋದಾದ್ರೆ? ನಮ್ದು ಸ್ವಂತ ಊರು ಬಂದ್ಬಿಟ್ಟು ಅದೇ ಬೊಮ್ಮನಹಳ್ಳಿ, ಯಾವ ಜಿಲ್ಲಾ? ಚಿತ್ತಾಪುರ ತಾಲೂಕ್, ಗುಲ್ಬರ್ಗಾ ಡಿಸ್ಟಿಕ್ ಬರುತ್ತೆ. ಓಕೆ, ಗುಲ್ಬರ್ಗ ಡಿಸ್ಟಿಕ್ ನವರು. ಗುಲ್ಬರ್ಗಾ ಡಿಸ್ಟಿಕ್, ಚಿತ್ತಾಪುರ ತಾಲೂಕು, ಬೊಮ್ಮನಹಳ್ಳಿ ಗ್ರಾಮ. ಹಾ ಸರ್. ತಾವು ಈಗ ಈ ಮಠದಲ್ಲಿ ಸರ್ ಏನ್ ಸೇವೆ ನಾವು ಸೇವೆ ಮಾಡೋಗೋಸ್ಕರನೇ ಬಂದಿರೋದು. ಇವಾಗ ಅನುಷ್ಠಾನ ಕೂತಿದ್ರು, ಅದ್ರಗೋಸ್ಕರ ಮುಕ್ತಾಯ ಕಾರ್ಯಕ್ರಮ ಇತ್ತು, ಆ ಟೈಮಲ್ಲಿ ಬಂದಿರೋದು ನಾವು. ಸರ್ ಈಗ ಪೂಜ್ಯರ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ. ಈಗ ಪ್ರಚಾರ ಮಾಡೋರು ತುಂಬಾ ಜನ ಇರ್ತಾರೆ. ಹೌದು. ಅದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಪಬ್ಲಿಸಿಟಿ ಸಿಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಇವಾಗ ಇನ್ಸ್ಟಾಗ್ರಾಮ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಯಾವ ರೀಲ್ ಜಾಸ್ತಿ ಓಡ್ತಾ ಇರುತ್ತೆ ಅದ್ರ ಬಗ್ಗೆ ನಾವು ಅಪಪ್ರಚಾರ ಮಾಡಿದ್ರೆ ನಮ್ದು ಒಂದ್ ಸ್ವಲ್ಪ ಓಡುತ್ತೆ ಅನ್ನೋ ಒಂದು ಇದರಿಂದ ಕಾನ್ಸೆಪ್ಟ್ ಇಂದ ಅವ್ರು ಮಾತಾಡ್ತಾರೆ. ಅವ್ರಿಗೆ ನಿಖರ ಮಾಹಿತಿ ಬೇಕಾದ್ರೆ ಇಲ್ಲಿಗೆ ಬರ್ಬೇಕು. ಇಲ್ಲ ಇಲ್ಲಿ ಇರೋದ್ರ, ಇಲ್ಲಿ ಯಾರು ಇರ್ತಾರೆ ಅವ್ರ ಬಗ್ಗೆ ಅವ್ರ ಹತ್ರ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಬೇಕು. ಸುಮ್ನೆ ನಿಖರ ಮಾಹಿತಿ ಇಲ್ಲದೆ ಅಪಪ್ರಚಾರ ಮಾಡೋದು ಫಸ್ಟ್ ಆಫ್ ಆಲ್ ತಪ್ಪು. ಈ ಪೂಜ್ಯರ ಹಿನ್ನೆಲೆ ಬಗ್ಗೆ ಅವ್ರ ಪೂಜ್ಯರು ಯಾವ ಜೀವನ ಯಾವ ತರ ಇತ್ತಂತ ಹೇಳಿ? ಹುಟ್ಟೂರು ಬಂದ್ಬಿಟ್ಟು ಅದೇ ಬೊಮ್ಮನಹಳ್ಳಿ ಗ್ರಾಮ, ಚಿತ್ತಾಪುರ ತಾಲೂಕ, ಗುಲ್ಬರ್ಗಾ ಡಿಸ್ಟಿಕ್ ಅಂತ, ಕಲಬುರಗಿ ಡಿಸ್ಟಿಕ್. ಬಟ್ ಅವರು ಬಾಲ್ಯದಿಂದ ಬ್ರಹ್ಮಚಾರಿ. ಅವ್ರ ಗುರುಗಳು ಬಂದ್ಬಿಟ್ಟು ಗಂಗಾಧರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಹೇಳ್ಬಿಟ್ಟು, ಅವರು ಮಲ್ಕೇಡ್ ಅಂತ ಹೇಳ್ಬಿಟ್ಟು ಅಲ್ಲೇ ಬರುತ್ತೆ ಗ್ರಾಮ. ಅವರು ಬಾಲ್ಯದಿಂದ ಬ್ರಹ್ಮಚಾರಿನೇ. ಅವರು ಏನೋ ಒಂದು 4-5 ವರ್ಷ ಇರ್ಬೇಕಾದ್ರೇನೆ ಮಠಕ್ ಮಾಡಿದ್ದಾರೆ. ಅವಾಗಿಂದ ಅವರು ಮಠದಲ್ಲೇ ಬೆಳೆದಿರೋದು, ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದಾರೆ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ. ಎಜುಕೇಶನ್ ತುಂಬಾ ಹೈ ಎಜುಕೇಶನ್, ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ. ಹಾ ಸರ್. ಸರಿ, ಪೂಜ್ಯರ ಅಣ್ಣ ತಮ್ಮ ಇದ್ದಾರೆ. ಅವ್ರಿಗೆ ಟೋಟಲಿ ಅವರು 9 ಜನ. ಒಬ್ರು ಅಣ್ಣ ಇದ್ದಾರೆ, ಆಮೇಲೆ ತಮ್ಮಂದ್ರೆ 3 ಜನ ಇದ್ದಾರೆ, ಅಕ್ಕಂದ್ರೆ 2 ಇದ್ದಾರೆ, 2 ತಂಗಿ ಇದ್ದಾರೆ. ತುಂಬಿದ ಕುಟುಂಬದಲ್ಲಿ ಅಜ್ಜರ ಮಾತ್ರ ಬ್ರಹ್ಮಚಾರಿಯಾಗಿರೋದು. ಅದು ಯಾಕೆ ಅಜ್ಜರ ಆತರ ನಿರ್ಧಾರ ಅಂತ ಕೈಕೊಂಡಿದ್ದಂತ ಹೇಳಿ? ಇಲ್ಲ, ನಾವು ಅಷ್ಟ್ ನಮ್ಗೆ ನಿಖರವಾದ ಮಾಹಿತಿ ಇಲ್ಲ, ಯಾಕಂದ್ರೆ ಚಿಕ್ಕವ್ರು ಇನ್ನು. ಬಟ್ ಆದ್ರೆ ಅವರು ಮೊದಲಿನಿಂದಾನೇ ಅದೇ ಮನೆ ಬಿಟ್ಟು ತುಂಬಾ ಬಾಲ್ ಬ್ರಹ್ಮಚಾರಿಯಾಗೆ ಹೋಗಿರೋದು. ಸರ್, ಈಗ ಅಜ್ಜರು ಇದೇ ಮೊದಲ ಬಾರಿಗೆ ಅಂತ ಅಲ್ಲ, ಮೊದಲು ಕೂಡ ಅವರು ತಪಸ್ ಮಾಡಿದ್ದಾರೆ. ಈಗ ನಮ್ ಗುಲ್ಬರ್ಗಾ ಡಿಸ್ಟಿಕ್ ಅಲ್ಲಿ ಬಂದ್ರೆ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಮಾಡಿದ್ದಾರೆ, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಆಮೇಲೆ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಇನ್ನೊಂದು ಬಂದ್ಬಿಟ್ಟು ಕಡ್ಲಪ್ಪಯ್ಯ ರಾಚಪ್ಪಯ್ಯ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಒಂದಿದೆ, ಆ ದೇವಸ್ಥಾನದಲ್ಲಿ ಕೂಡ ಮಾಡಿದ್ದಾರೆ. ಅಲ್ಲಿ 11 ದಿನ ಮಾಡಿದ್ದಾರೆ. ಮೌನಾನುಷ್ಠಾನ 11 ದಿನದಲ್ಲಿ ಏನಿರುತ್ತೆ ಅಂದ್ರೆ ಮೇನ್ ಅರ್ಥ ಮಾಡ್ಕೋಬೇಕಿಲ್ಲಿ, ಬೆಳಗ್ಗಿನ ಜಾವ ಅವರು ಎನಿ ಟೈಮ್ 3 ಗಂಟೆ ಪೂಜೆ ಕೂತ್ಕೊತಾರೆ. ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲೇ ಕೂತ್ಕೊಳ್ಳೋದವ್ರು. ಕೂತ್ಕೊಂಡ್ರೆ ಬೆಳಗ್ಗೆ ಅದು 9 ಗಂಟೆಗೇನೋ, ಸುಮಾರು 9 ಗಂಟೆ ಟೈಮಲ್ಲಿ ಏನೋ 1 ಗ್ಲಾಸು ಬೇವಿನ ರಸ ತಗೋತಾರೆ. ಆಮೇಲೆ ಸಾಯಂಕಾಲ ನೈಟ್ ಬಿಲ್ ಪತ್ರಿ ರಸ ತಗೋತಾರೆ. ಎರಡು ಕೂಡ ಕಹಿಯಾಗಿ ಇರೋದನ್ನ ತಗೋತಾರೆ ದೇಹನ ಅವರು ಫಸ್ಟ್. ಅದು ಇವಾಗ 11 ದಿನ ಮೌನಾನುಷ್ಠಾನ ಮಾಡಿದ್ರೆ 11 ದಿನ ಸಮಾಧಿ ಯೋಗ ಮಾಡ್ತಾರೆ. ಆ ಟೈಮಲ್ಲಿ 11 ದಿನ ಮೌನಾನುಷ್ಠಾನ ಟೈಮಲ್ಲಿ 2 ಗ್ಲಾಸ್ ಅದ್ ಮಾತ್ರ ಯೂಸ್ ಮಾಡೋದವ್ರು. ಆಮೇಲೆ ಸಿದ್ಧಿ ಸಮಾಧಿ ಯೋಗದಲ್ಲಂತೂ ಏನು ಇಲ್ಲ. ಅದು ಏನಂತಾರೆ, ಶ್ವಾಸನ ಅವರು ಇಲ್ಲಿ ಚಕ್ರದಲ್ಲಿ ಏರ್ಸಿರ್ತಾರೆ. ಶಿಖಾಚಕ್ರ ಅಂತ ಇದಕ್ಕೆ. ಶಿಖಾಚಕ್ರದಲ್ಲಿನ 7 ಚಕ್ರನ ಓಪನ್ ಆಗಿರೋರು ಅವರು. ಮೇನ್ ಅಂದ್ರೆ ಇದು ಮೇನ್ ಲಾಸ್ಟ್ ಚಕ್ರ ಅಂದ್ರೆ ಶಿಖಾ ಚಕ್ರ. ಅಲ್ಲಿ ಏರ್ಸ್ಬಿಟ್ಟು ಅವ್ರು ಧ್ಯಾನದಲ್ಲಿ ಇರ್ತಾರೆ. ಅವರು ಆಚೆಗಡೆ ಏನ್ ನಡೀತಾ ಇದೆ, ಏನು ಅವ್ರು ದೇಹನ ಅವ್ರಿಗೆ ಕಂಟ್ರೋಲ್ ಅಲ್ಲಿ ಇದೆ, ಅವ್ರು ಯಾವ್ದು ಗೊತ್ತಾಗಲ್ಲ. ಮೇನ್ ಅಂದ್ರೆ ಶಿಖಾ ಚಕ್ರದಲ್ಲಿ ಇರುತ್ತೆ. ಅದನ್ನ ಅಂದ್ರೆ ಏರ್ಸೋರು ತುಂಬಾ ಜನ ಇರ್ತಾರೆ, ಇಳಿಸೋದು ಕಷ್ಟ. ಅದು ನಮ್ ಕರ್ನಾಟಕದಲ್ಲಿ ಯಾರು ಇಲ್ಲ, ನಾವು ನೋಡಿರೋ ಪ್ರಕಾರ ಯಾರು ಇಲ್ಲ. ಹೇಳ್ಬೇಕಂದ್ರೆ ಬೇರೆ ಕಡೆ ಇದಾರೆ, ಈಗ ಉತ್ತರಾಖಂಡ ಆ ಕಡೆ ಎಲ್ಲ ಸಾಧುಗಳಿದಾರಂದ್ರೆ ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಇವರು ಅದೆಲ್ಲ ಮಾಹಿತಿ ತಗೊಂಡೇ ಮಾಡ್ತಾ ಇರೋದು ಹೇಳ್ಬೇಕಂದ್ರೆ ಆ ಕಡೆ. ಪ್ರತಿ ವರ್ಷ ಅವರು ಎಲ್ಲಿ ಅನುಷ್ಠಾನ ಮಾಡ್ತಾರೆ ಅಲ್ಲಿಂದ ಬೇರೆ ಕಡೆ ಪಾದಯಾತ್ರೆ ಮಾಡೋದು ಅವ್ರದ್ದು ಒಂದು ಇದು ಸಂಕಲ್ಪ. ಅದು ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಪೂಜ್ಯರ ತಪಸ್ಸೆ ಕೂತಂತ ಸ್ಥಳ ಇದೆ ಅಂತ ಹೇಳ್ತಿದ್ರೆ, ಇದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ನಮಗೆ ನೀಡೋದು, ವೀಕ್ಷಕರಿಗೆ ನೀವು ನೀಡೋದಾದ್ರೆ ತೋರಿಸ್ತಾರ ನಮಗೆ ಅದ್ರ ಬಗ್ಗೆ? ನೀವು ನೋಡ್ಬೋದು ಸರ್, ಸುತ್ತಲೂ ಕಲ್ಲಿನ ಒಂದು ಗೋಡೆನೇ ಇದೆ, ನೀವು ನೋಡ್ಬೋದು. ಈ ಗೋಡೆ ಏನಿದೆ ಅಲ್ಲ, ಇದನ್ನ ಸಿಮೆಂಟ್ ಮತ್ತೆ ಬ್ಲಾಕ್ ಮೂಲಕ ನಾವು ಬಂದ್ ಮಾಡಿ ಪ್ಲಾಸ್ಟರ್ ಮಾಡಿ ಇಟ್ಟಿರ್ತೀವಿ. ಕೆಲವೊಬ್ರು ಹೇಳ್ತಾರೆ ಎಲ್ಲೋ ಒಂದ್ ಕಡೆ ಹೋಲ್ ಇರುತ್ತೆ, ಗಾಳಿ ಹೋಗುತ್ತೆ, ಈ ತರ ಅಪಪ್ರಚಾರ ಮಾಡ್ತಾರೆ. ನಿಮಗ್ ಅಪಪ್ರಚಾರ ಮಾಡೋರಿಗೆ ನಾವು ಒಂದು ಮಾಹಿತಿನ ಕೊಡ್ತೀವಿ. ನೆಕ್ಸ್ಟ್ ನಾವು ಅನುಷ್ಠಾನ ಅಂತ ಕೂಡಿಸ್ತೀವಲ್ಲ, ಆ ಟೈಮಲ್ಲಿ ನೀವು ಬನ್ನಿ, ನಾವು ಒಂದು ವಿಡಿಯೋ ಸ್ಲಿಪ್ ಹಾಕ್ತಿವಿ, ಕ್ಲಿಪ್ ಅನ್ನೋದೇ ನಾವು ವಿಡಿಯೋನ ಹಾಕ್ತಿವಿ. ಆ ಟೈಮಲ್ಲಿ ಬಂದು ನೀವು ನೋಡ್ಕೊಳ್ಳಿ. ಅಲ್ಲ, ಇಷ್ಟೊಂದು ಓಪನ್ ಆಗಿ ಹೇಳಿದ್ರೆ ಆಹ್ವಾನ ಕೊಡ್ತಾ ಇದ್ದೀರಾ? ನಾವು ಆಹ್ವಾನ ಕೊಡ್ತೀವಿ. ನಾವು ಯಾಕಂದ್ರೆ ಅದನ್ನ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಯೋಗಿ ಅಂತಾರೆ, ಅದನ್ನ ಮಾಡೋರ್ನ ಯೋಗಿ ಅವರು.
ಅವ್ರು ಅದು ಅಷ್ಟು ಮಾಹಿತಿ ಇಲ್ಲದೆ ಯಾವ್ದು ಮಾಡಕ್ ಆಗಲ್ಲ. ಹೌದು. ನೀವು ಬನ್ನಿ ನೆಕ್ಸ್ಟ್ ಟೈಮ್ ಹಂಗೂ ಇದೆ, ನೆಕ್ಸ್ಟ್ ವರ್ಷನೂ ಮಾಡ್ತಾರೆ, ವರ್ಷಕ್ಕೆ 2 ಸಲ ಅನುಷ್ಠಾನ ಮಾಡ್ತಾರೆ ಅವರು. ನೆಕ್ಸ್ಟ್ ಪ್ರತಿ ಇವಾಗ ವರ್ಷ ಕೂಡ ದಸರಾ ಮಾಡ್ತಾರೆ ಸರ್? 2 ವರ್ಷದಲ್ಲಿ 2 ಟೈಮ್ ಇರುತ್ತೆ. ಹಾ ಸರ್. ನೆಕ್ಸ್ಟ್ ದಸರಾದಲ್ಲಿ ಇರುತ್ತೆ ಅನುಷ್ಠಾನ. ನೀವು ಬನ್ನಿ, ನಾವು ನಿಖರವಾದ ಮಾಹಿತಿ ಕೊಡ್ತೀವಿ, ಯಾವ ಸ್ಥಳ ಏನು ಅಂತ. ಬಂದ್ಬಿಟ್ಟು ನೀವು ನೋಡ್ಕೊಳ್ಳಿ. ನೀವು ಯಾಕಂದ್ರೆ ಇವಾಗ ನೀವು ನೋಡ್ಕೊಂಡ್ಬಿಡಿ ಒಂದ್ಸಲ, ಎಲ್ಲಿ ಗ್ಯಾಪ್ ಇಲ್ಲ ಏನಿಲ್ಲ, ಎಲ್ಲ ಬ್ಲಾಕ್ ಇದೆ. ನಾವು ಆಗಲೇ ಸಂಪೂರ್ಣ ವೀಕ್ಷಣೆ ಮಾಡಿದ್ವಿ. ವೀಕ್ಷಣೆ ಮಾಡಿ, ಯಾಕಂದ್ರೆ ಇಲ್ಲಿ ಕೂಡ ಗಾಳಿ ಬರಕ್ ಜಾಗ ಇಲ್ಲ. ಇದಷ್ಟೇ ಮೇನ್ ದ್ವಾರ ಇದೆಲ್ಲ, ಇದಷ್ಟೇ ಸೈಡ್ ಅಲ್ಲಿ ನೀರು ಹೋಗೋ ಒಂದ್ ಸ್ವಲ್ಪ ಜಾಗ ಇದೆ. ಅದನ್ನು ಬ್ಲಾಕ್ ಮಾಡಿಸಿದ್ದಾರೆ, ಅವರು ಫಸ್ಟ್ ಹೇಳಿರ್ತಾರೆ ಕೆಲವು. ಈಗ ನೀವು ಯಾವ್ದು ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳಿ ಅವ್ರು ಫಸ್ಟ್ 1 ಅವರ್ ಅಲ್ಲ, ಅವ್ರು ಕೂಡೋಕ್ಕಿಂತ ಬಿಫೋರ್ ½ an hour ಅವ್ರು ಚೆಕ್ ಮಾಡ್ಬಿಡ್ತಾರೆ, ಯಾವ್ದು ಗ್ಯಾಪ್ ಇರಬಾರ್ದು ಅಂತ. ಅವರೇ ಖುದ್ದಾಗಿ ನಿಂತ್ಬಿಟ್ಟು ಬಂದ್ ಮಾಡಿಸ್ತಾರೆ ಅವರು ಹೇಳ್ಬೇಕಂದ್ರೆ. ಯಾಕಂದ್ರೆ ಅಪಪ್ರಚಾರ ಆಗಬಾರ್ದು. ಯಾಕಂದ್ರೆ ಇಲ್ಲಿ ಒಳ್ಳೇದಕ್ಕೆ ಕಾಲ ಇಲ್ಲ. ಹೌದು. ಈ ಕಲಿಯುಗದಲ್ಲಿ ಹೇಳ್ಬೇಕಂದ್ರೆ ಒಳ್ಳೆಯವರಿಗೆ ಕಾಲ ಇಲ್ಲ ಮೇನ್ ಅಂದ್ರೆ. ಸರ್ ಇಲ್ಲಿ ನಾವು ಪಕ್ಕದಲ್ಲಿ ನೋಡ್ತಾ ಇದ್ದೀವಿ ಇಟ್ಟಿಗೆಯನ್ನ, ವೀಕ್ಷಕರೇ ಅದನ್ನ ಸ್ವಲ್ಪ ತೋರಿಸ್ಬೇಕಾದ್ರೆ ಇಟ್ಟಿಗೆ ಇದೆ, ಬ್ಲಾಕ್ ಮಾಡಿರೋ ಇಟ್ಟಿಗೆನು ಇಲ್ಲೇ ಇದೆ. ಈಗ ನಾವಿಲ್ಲಿ ಸ್ವಲ್ಪ ವೀಕ್ಷಕರಿಗೆ ನಾವು ತೋರಿಸೋಣ ಸರ್ ಇದ್ರ ಬಗ್ಗೆ. ಇದೇನ್ ಸರ್ ಇಟ್ಟಂಗಿ? ಇದೆ ನೋಡಿ ಸರ್, ಇದೇ ಬ್ಲಾಕ್ ಇಂದಾನೇ ನಾವು ಬ್ಲಾಕ್ ಮಾಡಿರೋದು. ಈ ಇಟ್ಟಂಗಿಂದ ಬ್ಲಾಕ್ ಮಾಡಿ ಇಲ್ಲಿ ನೋಡ್ಬೋದು ನೀವು, ಪ್ಲಾಸ್ಟರ್ ಮಾಡಿರೋದು. ಅವ್ರು ಯಾರೋ ಹೇಳ್ತಾರೆ ಗಾಳಿ ಹೋಗುತ್ತೆ ನೋಡಿ, ಎಷ್ಟು ದಪ್ಪ ಇದೆ ಅಂದ್ರೆ ಇದು 1 ಇಂಚ್ ಇದೆ. ಇದು ಹತ್ತತ್ರ ಇವಾಗ ಪ್ಲಾಸ್ಟರ್ ಮಾಡಿರೋದು 1 ಇಂಚ್ ಇದೆ. ನೀವು ಇದ್ರಲ್ಲಿ ಗಾಳಿ ಹೋಗುತ್ತೆ ಅನ್ನೋದಾದ್ರೆ ಯಾವ ತರ ಅವ್ನು ಅಪಪ್ರಚಾರ ಮಾಡ್ತಾರೆ, ಅವ್ನು ಲೈವ್ ಆಗಿ ಬರ್ಬೇಕಿಲ್ಲಿ, ಬಂದು ವೀಕ್ಷಣೆ ಮಾಡಿ ಮಾತಾಡ್ಬೇಕು. ಎಲ್ಲೋ ಕೂತ್ಕೊಂಡು ನಾನ್ ಪ್ರಚಾರ ಆಗ್ತೀನಿ ಅನ್ನೋಗೋಸ್ಕರ ಸೇರು ಕಮೆಂಟ್ ಲೈಕ್ ಗೋಸ್ಕರ ದುಡ್ಡು ಮಾಡೋಗೋಸ್ಕರ ಬೇರೆ ಒಬ್ರ ಬಗ್ಗೆ ಅಂದ್ರೆ ಕೇವಲವಾಗಿ ಮಾತಾಡೋದು ಫಸ್ಟ್ ಆಫ್ ಆಲ್ ತಪ್ಪು. ಹೌದು. ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಮಾತಾಡೋದು ತಪ್ಪಾಗುತ್ತೆ. ಮಾಹಿತಿ ಬೇಕಾ, ನೀನ್ ಬಾ ಇಲ್ಲಿ ಬಂದ್ಬಿಟ್ಟು ನೋಡು ಎಷ್ಟಿದೆ ಇದು ಪ್ಲಾಸ್ಟರ್ ಮಾಡಿರೋದು. ಇದೆಲ್ಲ ಸಿಮೆಂಟ್ ಆಲ್ರೆಡಿ ನೋಡಿ ಫಸ್ಟ್ ಪ್ಲಾಸ್ಟರ್ ಮಾಡಿ ಹಾಕಿದಂತ ನಾವು ವಿಡಿಯೋದಲ್ಲೂ ಕೂಡ ನೋಡಿದ್ವಿ ಸರ್, ಸಂಪೂರ್ಣವಾಗಿ ಕವರ್ ಮಾಡಿಬಿಟ್ಟಿದ್ರೆ. ಅದೇ ನೀವು ಹೌದು. ಇದನ್ನ ತೆಗಿಯಕ್ಕೆ ನಮ್ಗೆ ½ an hour ಬೇಕು, ಅದನ್ನ ಹೊಡೆದ್ಬಿಟ್ಟು ತೆಗಿಯಕ್ಕೆ. ಅದೇ ½ an hour ಬೇಕು, ಯಾಕಂದ್ರೆ ಹೆಚ್ಚಿನ ಮಾಹಿತಿ ಇಲ್ಲೇ ಇದೆ ನೋಡಿ, ಎಲ್ಲಿ ಗಾಳಿ ಹೋಗೋಕ್ಕೂ ಜಾಗ ಇಲ್ಲ. ಅದ ವೀಕ್ಷಕರಿಗೆ ನೋಡ್ಬೋದಾದ್ರೆ ಈ ಸಂಪೂರ್ಣ ಮಂಟಪದಲ್ಲಿ ಅಲ್ಲಿ ಕೂಡ ನಿಮಗೆ ಪಕ್ಕದಲ್ಲಿ ಜಾಗ ಇಲ್ಲ ನೋಡೋಕೋಸ್ಕರ. ಓಕೆ, ಹಿಂದ್ಗಡೆ ನಂತರ ಯಾವ್ದು ಜಾಗ, ಪಕ್ಕದಲ್ಲೂ ಜಾಗ ಇಲ್ಲ. ಈಗ ಆ ಕಡೆ ಬಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ನೀರ್ ಹೋಗೋ ಜಾಗ ಇದೆ, ಅದನ್ನ ನಿಮ್ಗೆ ತೋರಿಸ್ಬಿಡ್ತೀನಿ ಪಕ್ಕದಲ್ಲಿ. ಒಂದ್ ಸ್ವಲ್ಪ ಬರೋದಾದ್ರೆ ಓಕೆ ಅಣ್ಣ, ಸ್ವಲ್ಪ ದಾರಿ ಮಾಡ್ಕೊಡಿ. ಓಕೆ, ಇದು ವೀಕ್ಷಕರ ಮಾಹಿತಿಗೋಸ್ಕರ ಇದು ಒಂದೇ ಈ ದೇವ ಮಂಟಪಕ್ಕೆ ನೀರು ಹೋಗದಂತ ಒಂದು ಶಿವಲಿಂಗ ಪೂಜೆ ಡೈಲಿ. ಇವಾಗ ಶಿವಲಿಂಗ ಪೂಜೆ ಮಾಡ್ತಾರಲ್ವಾ, ಬೆಳಿಗ್ಗೆ ನೀರು ಹೋಗೋಕೋಸ್ಕರ ಅಂತ ಮಾಡಿಸಿರೋದು ಇದು. ಇದನ್ನು ಕೂಡ ಅವರು ಬಂದ್ ಮಾಡಿಸಿದ್ದಾರೆ, ಈ ಅಪಪ್ರಚಾರ ಆಗಬಾರ್ದು ಅನ್ನೋಗೋಸ್ಕರ. ಈ ತರ ಇರ್ತಾರೆ, ಯಾಕಂದ್ರೆ ಒಳ್ಳೆಯವರಿದ್ದಲ್ಲಿ ಕೆಟ್ಟವ್ರು ಇರ್ಲೇಬೇಕಂತಾನೆ ಇರೋದು ಜೀವನ. ಸರಿ, ಕಲಿಯುಗದಲ್ಲಿ ಕೆಟ್ಟದ್ದೇ ಜಾಸ್ತಿ ಅಪಪ್ರಚಾರ ಪ್ರಚಾರ ಆಗುತ್ತಲ್ಲ, ಅದಕ್ಕೋಸ್ಕರ ಅವರೇ ಖುದ್ದಾಗಿ ನಿಂತು ರೆಡಿ ಇದು ಮಾಡ್ಸಿರೋದು. ಇದು ಬಂದ್ ಮಾಡ್ಸಿರೋ ಒಂದು ಇದು ಹೇಳ್ಬಿಟ್ಟು ಅವರೇ ನಿಂತು ಮಾಡ್ಸಿರೋದು. ಹೌದು, ಅವರೇ ಮಾಡ್ಸಿರೋದು. ಯಾಕಂದ್ರೆ ಅಪಪ್ರಚಾರ ಆಗುತ್ತಂತ ಗೊತ್ತು, ಕೆಟ್ಟವ್ರು ಇರ್ತಾರೆ ಭೂಮಿ ಮೇಲೆ, ಅದಕ್ಕೋಸ್ಕರ ಅವ್ರು ನಿಂತು ಬಿಟ್ಟು ಮಾಡಿಸ್ಬಿಟ್ಟೆ ಒಳಗಡೆ ಹೋಗಿರೋದು. ಹಾ ಸರ್. ಓಕೆ. ಹನುಮಂತು, ನಮ್ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸ್ಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋ ತರಾನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಸರ್, ತಮ್ಮ ಪರಿಚಯ? ಯಲ್ಲಪ್ಪ ಪುರಕ್ಕೆ ಹಾ ಸರ್. ವಕೀಲರಿದ್ದೇವೆ, ಲಾಯರ್ ಇದೆ ಸರ್. ಗದಗ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಈ ಮಟ್ಟಕ್ಕೆ ನನ್ನ ನೆನಪಿಗೆ ಬಂದಿದ್ದ ಅಂದ್ರೆ ನನ್ಗೆ ಇದು ತಿಳುವಳಿಕೆಯಿಂದ ಬಂದಂದ್ರೆ ಸ್ವಲ್ಪ ಸರ, ಈ ಮಟ್ಟಕ್ಕೆ ಏನು ಬಂದಿರ್ತಾರಲ್ಲ ಅಜ್ಜಾರುಗಳು ಅಂದ್ರೆ ಸ್ವಾಮಿ ಇರ್ತಾರಲ್ಲ, ಅವ್ರು ಒಟ್ಟರು ಹಠವಾದಿನ ಅಂದ್ರೆ ಒಂದು ಸಾಧನೆ ಪವಾಡ ಪುರುಷರು, ಒಟ್ಟರು ಪವಾಡ ಪುರುಷರು ಸರ. ಈ ಮಟ್ಟಕ್ಕೆ ಬಂದವ್ರು ಎಲ್ಲರೂ ಪವಾಡ ಪುರುಷರ. ಹಿಂದೆ 775 ವರ್ಷ ಬಳಿ ಹಿಂದೆ ಇನ್ನೊಬ್ರು ಅಜ್ಜಾರ್ ಇದ್ರು, ಬೂದಿ ಅವ್ರಾದ್ರು ಪವಾಡ ಪುರುಷರು. ಈಗ ರಾಚೋಟಿ ಶಿವಾಚಾರ್ಯ ಸರ್ ಎಷ್ಟಂತಂದ್ರ ಎಲ್ಲಾ ನಾವು ನೋಡ್ತೇವೆ ಊರಾಗ. ನಮ್ಮೂರು ಹೆಂಗಿತ್ತಂತಂದ್ರ ಸರ ಸ್ವಲ್ಪ ಕಗ್ರಸ ಅಂದ್ರೆ ಇಂಪ್ರೂವ್ಮೆಂಟ್ ಇತ್ತು, ಬಟ್ ಜನರಿಗೆ ತಿಳುವಳಿಕೆ ಇದ್ದಿದ್ದಿಲ್ಲ. ದುಶ್ಚಟದ ಬಗ್ಗೆ ಆತ ಅಜ್ಜಾರ ಬಹಳ ಅವೇರ್ನೆಸ್ ಮೂಡಿಸಿದ್ರು, ಯುವಕರು ಬಲಿ ಆಗ್ತಿದ್ರು ಅದಕ್ಕೆ. ಹೌದು. ಹಿಂಗಾಗಿ ಅವು ಅಜ್ಜಾರ್ ಬಂದನ್ ಸುಟ್ಟು ಎಷ್ಟೋ ನಮ್ಮೂರು ಇದಾಗಿದೆ, ಬದಲಾವಣೆ ಇದೆ. ಏನಂತಾರಲ್ಲ ಒಂದು ಶಾಸ್ತ್ರ ಇದೆ, ಮನೆಗೆ ಹಿರಿಯ ಇರ್ಬೇಕಂತ, ಮಠಕ್ಕ ಗುರು ಇರ್ಬೇಕಂತ. ಅಂದಾಗ ಗುರು ಇದ್ರಂತಂದ್ರೆ ಊರು ಉದ್ಧಾರ ಆಗತ್ತ, ಹಿರಿಯ ಇದ್ನಂತಂದ್ರ ಮನಿ ಉದ್ಧಾರ ಆಗತ್ತ. ಹೌದು ಹೌದು ಸರ್, ಒಳ್ಳೆ ಮಾತಲ್ಲ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ.
ಅಮ್ಮ ನಿಮ್ಮ ಹೆಸರೇನು? ಮಾದೇವಿ ಮದ್ನೂರ್ರಿ. ಹೌದು, ಇದೇ ಊರವ್ರ? ಇದೇ ಊರಿ. ನಿಮ್ಮ ಗಂಡ ಮನೆ? ಗಂಡು ಮನಿನೂ ಇದಾರಿ, ತವ್ರ ಮನಿನೂ ಇದಾರಿ. ಓಕೆ, ಅಂತವ್ರು ಬಂದ್ರೆ ನಿಮ್ಮ ಹುಟ್ಟಿದವರು ಅದು? ಎರಡು ರೀ. ಹೌದು, ಗಂಡ ಮನೆ ತವ್ರ ಮನೆ ಎರಡು ಊರು. ಹ್ಞೂ. ಓಕೆ ಅಮ್ಮ, ನಿಮ್ಮ ಊರಲ್ಲಿ ಪೂಜ್ಯರ ಬಗ್ಗೆ ಒಂದು ಸಿದ್ಧಿ ಇದೆ, 33 ದಿನ ಕಾಲ ತಪಸ್ ಮಾಡಿದ್ರ ಅಂತ ಹೇಳಿ, ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಯಾವ ತರ? ಅವರು ನಮ್ಮ ಅಂತೂರು ಬೆಂತೂರು ಜನ, ನಮ್ಮ ಕರ್ನಾಟಕ ಜನ ಎಲ್ಲ ಜನಕ್ಕೂ ಒಳ್ಳೇದಾಗ್ಲಿ ಅಂತೇಳಿ ಅವರು ಸಿದ್ಧಿ ಸಮಾಧಿ ಯೋಗ ಮಾಡಿದ್ರಿ. ಎಷ್ಟು 775 ವರ್ಷ ನಮ್ಮ ಅಜ್ಜಾರ್ ಹಿಂದೆ ಬಾಳಿ ಲಿಂಗದೊಳಗಾಗಿದ್ರಿ. ಈಗ ಆ ಪ್ರಕಾರ ಅವ್ರದ್ದು ಇದನ್ನ ಮೀರಿಸ್ಬೇಕಂತೇಳಿ 775 ತಾಸು ಸಮಾಧಿ ಯೋಗ ಮಾಡ್ಯಾರ ಅಜ್ಜ. ಓಕೆ, ಇದೆಲ್ಲ ರೈತರಿಗೋಸ್ಕರ, ಮಳೆಗೋಸ್ಕರ. ಹೌದ್ರಿ. ಓಕೆ, ಈ ತರ ಸೈನಿಕರಿಗೋಸ್ಕರ ತಪಸ್ ಮಾಡಿದ್ರಂತ? ಎಲ್ಲಾ ಜನಕ್ಕೂ ಒಳ್ಳೇದಾಗಲಿ. ಓಕೆ, ಲೋಕ ಕಲ್ಯಾಣಕ್ಕಾಗಿ ತಪಸ್ ಮಾಡಿದ್ರು. ಓಕೆ, ಅಜ್ಜರು ಇದು ತಪಸ್ಸು ಕೂತಾಗ ಓಕೆ ಊರಲ್ಲಿ ಯಾವ ತರ ವಾತಾವರಣ ಇತ್ತು ಮೇಡಮ್? ವಾತಾವರಣ ಎಲ್ಲರೂ ದೇವರು, ನಮ್ಮ ದೇವರವ್ರಂತ ಎಲ್ಲರೂ ಅವ್ರನ್ನ ಇದನ್ನ ಮಾಡ್ಯಾರ. ಒಳ್ಳೆ ಹಗಲಿ ಹೆಣ್ಮಕ್ಳು ಮಹಿಳೆಯರು ಕುತ್ಕೊಂಡು ಓಂ ನಮ ಶಿವಾಯ ಅಂತ ಶಬ್ದ ಮಾಡ್ತಿದ್ರಿ. ರಾತ್ರಿ ಸಾಯಂಕಾಲ ಎಲ್ಲ ಹಳ್ಳಿ ಮಂದಿ ಭಜನಿ ತಗೊಂಡು ಬುತ್ತಿ ತಗೊಂಬಂದು ಬೆಳತನಕ ಅವರು ಭಜನಿ ಮಾಡ್ತಿದ್ರಿ. ಅಲ್ಲಿಂದ ಊಟದ ದಾಸೋಗು, ರಾತ್ರಿ ಅವ್ರಿಗೆ ನಾಷ್ಟಾ ರೀ, ಚಾ, 2 ಹೊತ್ತು ಚಾ. ಬಂದಂತ ಭಕ್ತಾದಿಗಳಿಗೆ ಒಟ್ಟ ದಿನಾನು ಚಾ ನಾಷ್ಟ ನಮ್ಮೂರು ಜನ ಎಲ್ಲ ಮಾಡಿ ಅವ್ರಿಗೆ ಕೊಡ್ತಿದ್ರಿ. ಓಕೆ ಅಮ್ಮ, ಈಗ ನೀವು ಅಜ್ಜರ ಪೂಜ್ಯರ ಬಗ್ಗೆ ಕೆಲವು ಜನ ಅವಳಿ ಮಾತಾಡ್ತಾರೆ, ಅಂದ್ರೆ ಅದೇನು ಅಮ್ಮ ತಪಸ್ ಮಾಡೋದು, ಹಿಂದೆ ಯಾರೋ ಊಟ ಕೊಡ್ತಾರೆ, ನೀರ್ ಕೊಡ್ತಾರೆ, ಎಲ್ಲೋ ಈ ತರ ನೀರ್ ಬರ್ತಿರುತ್ತೆ, ಗಾಳಿ ಆಡ್ಲಿಕ್ಕೆ ಜಾಗ ಇರ್ತಂತ, ಇದು ನೋಡ್ರಿ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ನೋಡ್ರಿ, ಈಗ 100 ಮಂದಿ ನಮ್ಮ ಅಜ್ಜನ ದೇವ್ರಂತ ನಿಂಬ್ಯಾರಿ, ಅದ್ರಾಗ ಒಬ್ರು ಕೆಟ್ಟರು ಇಂಥ ಕೆಟ್ಟ ಶಬ್ದ ಮಾತಾಡ್ಯಾರ. ಅವ್ರು ಕೆಟ್ಟ ಶಬ್ದ ಮಾತಾಡಲ್ಲ, ಅವ್ರ ಹಿಂದೆ ಇರ್ತೈತಿ. ನಮ್ಮ ಅಜ್ಜ ಅಂತಾವಲ್ಲ. ನಮ್ಮ ಅಜ್ಜ 775 ವರ್ಷ ಏನ್ ಬಾಳಿ ಲಿಂಗದೊಳಗೆ ಆಗ್ಯಾರಲ್ರಿ, ಅವ್ರು ಪುನರಪಿ ಹುಟ್ಟಿ ಬಂದಾರ ನಮ್ಮೂರಿಗೆ. ಅವರು ಈಗ ಬಂದ್ 12 ವರ್ಷ ಆತಲ್ರಿ. ಅವ್ರು ಬಂದಿಂದ ನಮ್ಮೂರಿಗೆ, ನಮ್ಮೂರ್ ಏನಾಗೈತಿ, ದೇವ್ರ ಇದು ಆಗೈತ್ರಿ, ಅಭಿವೃದ್ಧಿ ಆಗ್ತಾ ಹೋಗ್ತಾ ಆಗೈತ್ರಿ. ಓಕೆ, ಈಗ ಕೆಟ್ಟದ್ ಮಾತಾಡ್ತಾರಂದ್ರು ಅವ್ರು 100 ಮಂದಿ ಚಲೋದ್ ಮಾತಾಡ್ಯಾರ, ಒಬ್ರು ಕೆಟ್ಟದ್ ಮಾತಾಡ್ತಾರ. ಮತ್ ಚಲೋ ಇದ್ದಲ್ಲಿ ಒಂದ್ ಕೆಟ್ಟ ಹುಳ ಇರಬೇಕ್ರಿ. ಸಾಮಾನ್ಯ ಅದೇ. ಅದಕ್ಕ ನಮ್ಮ ಅಜ್ಜಾರ ಅಂತಾರಲ್ರಿ. ಅದಕ್ಕೋಸ್ಕರ ನಾವು ಭಕ್ತಾದಿ ಊರು ಗ್ರಾಮಸ್ಥರ ನಾವು ಮಾತಾಡ್ಸ ಹೋದಾಗ ಅದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಈಗೆಲ್ಲ ಊಟ ಕೊಡ್ತಾರಂದ್ರು, ಅವ್ರಿಗೆ ಗಾಳಿ ಬಡಿತಾರಂದ್ರು, ನೀರ್ ಕೊಡ್ತಾರಂದ್ರು, ಏನಿಲ್ರಿ, ಸುಳ್ಳ ಅನ್ನಕ್ಕಿಲ್ಲ. ಅವ್ರಿಗೆ ನಾವು ಯಾದಗಿರಿ ಒಳಗ್ ಕುಂತಿದ್ರಿ, ಅವ್ರು ಅಲ್ಲಿ ಹೋಗಿದ್ರಿ ನಾವು ನೋಡಕ್. ಅಲ್ಲಿ ಗವೀರಿ ಅದು ಅಲ್ಲ, ಯಾದಗಿರಿ ಕೂಡ ತಪಸ್ ಮಾಡಿದ್ರ? ತಪಸ್ ಮಾಡಿದ್ರಿ. ಯಾದಗಿರಿ ಒಳಗ ಚಿಂತನಹಳ್ಳಿ ನೋಡ್ರಿ, ಯಾವ್ದು? ಚಿಂತನಹಳ್ಳಿ ರೀ, ಚಿಂತನಹಳ್ಳಿ ರೀ. ಅಲ್ಲಿ ಎಷ್ಟು ದಿನ ಮಾಡಿದ್ರ? ಅಲ್ಲಿ 11 ದಿನ ಕುಂತಿದ್ರಿ. ಇಲ್ಲಿಂದ ನಮ್ಮೂರ್ಲಿಂದ ಒಂದ್ 15-20 ಟ್ಯಾಕ್ಸಿ ಹೋಗಿದ್ವಿ ನಾವು ನೋಡಾಕ. ಅಲ್ಲಿ ಒಳಗ್ ಗವೀರಿ ಅದು, ಗವಿ ಒಳಗ್ ಕುಂತಿದ್ರಿ. ಇದು ಅತನಿ ಅಜ್ಜಾರ್ ಬಂದು ಬಾಗ್ಲ ಓಪನ್ ಮಾಡಿದ್ರಿ. ಓಪನ್ ಮಾಡಿ ಅವ್ರನ್ನ ಹಂಗ ಕರ್ಕೊಂಡ್ ಬಂದು ಅಲ್ಲಿ ಗುಡ್ಡದ ಇಲ್ಲಿಂದ ನೀರ್ ಬೀಳ್ತೈತ್ರಿ. ಆ ನೀರ್ ಬೀಳಕ ಅವ್ರನ್ನ ಸ್ನಾನ ಮಾಡಿಸಿ ಒಳ್ಳೆ ಸ್ಟೇಜ್ ಕರ್ಕೊಂಡ್ ಅವತ್ತೆಲ್ಲ ಕುತ್ಕೊಂಡು ಮಾತಾಡಿದ್ರಿ ಅವ್ರು. ಈ ಸಲ ಟೈಮ್ ಬಾಳ ಆತಲ್ರಿ. ಒಳ್ಳೆ ಇದು ಹೊಸ ಗುಡಿ ರೀ, ಅದು ನೀರ್ ಗೀರ್ ಹೊಡೆದಾರಲ್ರಿ, ತಂಪಾಗಿ ಅಜ್ಜಾರಿಗೆ ತಂಪು ಜಾಸ್ತಿ ಆಗ್ಬಿಟ್ಟತ್ರಿ. ಅದಕ್ಕೆ ಹಂಗಾಗಿ ಒಂದ್ ಸ್ವಲ್ಪ ತ್ರಾಸ ಆತ್ರಿ. ಮತ್ತೇನಿಲ್ರಿ, ನಮ್ಮ ಅಜ್ಜಾರ್ ದೇವ್ರ ರೀ. ಅಲ್ಲ, ತ್ರಾಸ ಆದ್ರೂ ಕೂಡ ಮತ್ತೆ ವಾಪಸ್ ಭಕ್ತಾದಿಗಳ ಬಗ್ಗೆ ವಿಚಾರ ಭಕ್ತರ ಮಟ್ಟಕ್ಕೆ ಬರ್ತಾ ಇದಾರೆ, ಅವ್ರ ಊಟೋಪಚಾರ ಎಲ್ಲ ಮಾತಾಡ್ತಿದಾರೆ. ಅವ್ರು ತಮಗೋಸ್ಕರ ಅಂತೂ ಏನು ಇದನ್ನ ಮಾಡಿಲ್ಲ ನೋಡ್ರಿ, ಭಕ್ತರಿಗೋಸ್ಕರ, ನಮ್ಮ ಮಂತ್ರ ಬೆಂತರಿಗೋಸ್ಕರ ಒಳ್ಳೇದಾಗ್ಲಿ ಅಂತ ತಮ್ಮ ಜೀವನ ಉದನ್ ಕಡ್ಡಿ ಮಾಡ್ಕೊಂಡಾರ. ಓಕೆ, ಮುಂದೆ ಭಕ್ತಾದಿಗಳಿಗೆ ನೀವೇನ್ ಹೇಳೋದಾದ್ರೆ ನೀವೇನ್ ಹೇಳ್ತೀರಾ ಭಕ್ತಾದಿಗಳಿಗೆ? ಭಕ್ತಾದಿಗಳಿಗೆ ಈಗ ನಮ್ ಕೇಳಂಗ್ ಹೇಳಿದ್ರಂತೂ ನಮ್ಮ ಅಜ್ಜಿಗೆ ಹಿಂದೆ ಮಾತಾಡ್ಬೇಡ್ರಿ ಅಂದ್ಬಿಡ್ತೇವೆ. ನಮ್ಮ ಅಜ್ಜಿ ದೇವ್ರವ ಹುಟ್ಟಿ ಬಂದಾನ, ಹಿಂದೆ ಮಾತಾಡ್ಬೇಡ್ರಿ, ಒಳ್ಳೆಯವ್ರು. ಅವ್ರು ತಮಗಾಲಿನ ಏನು ಇದನ್ ಮಾಡಿಲ್ರಿ. ನಮ್ಮ ಊರ್ದು ಒಂದ್ 10 ಕೋಟಿ ರೊಕ್ಕ ಮುಣಿ ಹೊಂಟಿತ್ರಿ. ಇಲ್ಲಿ ರೈತರು ಕಡ್ಲಿ ಕೊಟ್ಟಿದ್ ರೊಕ್ಕ ಮುಣಿ ಹೊಂಟಿತ್ರಿ. ಅಂತೂರ್ ಬೆಂತೂರಿ ಈ ಸುತ್ತ ಕಡೆ ಹಳ್ಳಿವು ಮಹಿಳೆಯರು ನಿಂತು ಅವ್ನ ಕಡ್ಲಿ ತುಂಬಿಸಿದ್ರಿ. ಆ ದುಡ್ಡು ಬರಾಕ್ ತಯಾರಿದ್ರಿ. ಅವ್ರು ತುಂಬಿಸ್ತಾರು ಒಂದಕ್ಕೊಂದು ಜಲಮ ಇದು ಆಗು ಲೆಕ್ಕ ಬಂದಿತ್ರಿ. ಅಂತದು ಅಜ್ಜಾರ್ ಗಟ್ಟಿಗೆ ನಿಂತು ಈ ಮಹಿಳೆಯರು ಕರ್ಕೊಂಡು ನಮ್ಮ ಗದಗ ಜಿಲ್ಲಾ ಇದಕ್ಕೆ ಹೋಗಿ ಅಲ್ಲೆಲ್ಲ ಹೋರಾಟ ಮಾಡಿ ಮ್ಯಾಗ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ, ಏನು ನಿಮ್ಗೆ ಹಣ ಹೆಣ ಬೇಕಂದ್ರ ನೀವು ಹಣ ಇಟ್ಕೋರಿ, ನೀವು ಮತ್ತೆ ಬೇಡ ನಮ್ಗೆ ಹೆಣ ಬೇಡ ಅಂದ್ರೆ ದುಡ್ಡು ಕೊಡ್ರಿ ಎಲ್ಲರದು ಅಂತೇಳಿ ಅವ್ರು ಗಟ್ಟಿ ಕುಂತಿಂದ 10 ಕೋಟಿ ರೊಕ್ಕ ಅವ್ರ ಅಜ್ಜಾರ್ ರೈತರಿಗೆ ಕೊಡಿಸಿದ್ರಿ. ಅವಾಗ ಕೂಡ ರೈತರಿಗೋಸ್ಕರ ಅವರು ಕಾರ್ಯವನ್ನು ಮಾಡಿದ್ರಿ. ಅವ್ರು ತಮಗಾಲಿ ಏನು ಮಾಡಿಲ್ಲ ನೋಡ್ರಿ, ರೈತರಿಗೋಸ್ಕರ ಊರಿಗೆ ಒಳ್ಳೆ ನಮ್ಮ ಕರ್ನಾಟಕ ಮಂದಿ ಮುಂದ್ ಹೊರದೇಶದ ಮಂದಿ ಸತಿ ಒಳ್ಳೇದಾಗ್ಲಿ ಅಂತಾನ ಮಾಡ್ಯಾರ್ರಿ ಅವ್ರು. ಲೋಕ ಕಲ್ಯಾಣಕ್ಕಾಗಿ ಅವ್ರು ಮಾಡ್ಯಾರ. ತಮ್ಮ ಅಮೂಲ್ಯವಾದ ಸಮಯ ನೀಡೋದಕ್ಕೆ ಧನ್ಯವಾದಗಳು. ಧನ್ಯವಾದ.
ಇದು ಮಠದ ಆಡಳಿತ ಮಂಡಳಿಯಿಂದ ಒಂದು ನಿಮ್ಗೆ ಓಪನ್ ಆಗಿ ಒಂದು ಚಾಲೆಂಜ್ ಕೊಡ್ತಾ ಇದ್ದಾರೆ. ಯಾರಿಗಾದ್ರೂ ಸಂಪೂರ್ಣವಾಗಿ ಮಾಹಿತಿ ಇದ್ರೆ ಕೂಡ ಮಾತಾಡಿ, ಇಲ್ಲ ನೀವು ಅರೆಬರೆ ಜ್ಞಾನವನ್ನು ಇಟ್ಕೊಂಡು ಮಾತಾಡಕ್ ಹೋಗ್ಬೇಡಿ. ಓಕೆ, ನೀವು ಹಂಗೂ ಮುಕ್ಕಿ ನೀವು ವಿಷಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನೀವು ಸೀದಾ ಮಠಕ್ಕೆ ಬಂದು ನೀವು ಮಾಹಿತಿನ ವೀಕ್ಷಣೆ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ ನಿಮ್ಗೆ.